ಒಟ್ಟಿನಲ್ಲಿ ಏನು ಸೌತಡ್ಕ ಮಹಾಗಣಪತಿ ಕ್ಷೇತ್ರ ಅನ್ನುವಂಥದ್ದು ಕರಾವಳಿ ಮಾತ್ರ ಅಲ್ಲದೆ ಇಡೀ ದಕ್ಷಿಣ ಭಾರತದಲ್ಲಿ ಒಂದು ಇತಿಹಾಸ ಪ್ರಸಿದ್ಧವಾದಂಥ ಕ್ಷೇತ್ರ. ಅಂದರೆ ಧರ್ಮಸ್ಥಳಕ್ಕೆ ಬಂದವರು ಕೂಡ ಇಲ್ಲಿಗೆ ಬಂದು ದೇವರ ದರ್ಶನ ಮಾಡಿಕೊಂಡು ಹೋಗ್ತಾರೆ. ಮತ್ತು ಈ ಕ್ಷೇತ್ರ ಅನ್ನುವಂಥದ್ದು ಮತ್ತೊಂದು ವಿಶೇಷ ಅಂದರೆ ಪ್ರಕೃತಿಯ ಮಧ್ಯೆ, ಇಡೀ ಪ್ರಕೃತಿಯ ಮಧ್ಯೆ ಇದನ್ನು ಆಚರಿಸ್ತಾರೆ. ಪ್ರಕೃತಿಯ ನಡುವೆ ಈ ದೇವಸ್ಥಾನ ಇರುವ ಕಾರಣವಾಗಿ ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಜೊತೆಗೆ ಇವತ್ತು ಗಣೇಶನ ಹಬ್ಬವಾಗಿ ಗಣೇಶನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಷ್ಟಾರ್ಥ ಸಿದ್ಧಿಗಾಗಿ ದೇವರನ್ನ ಪ್ರಾರ್ಥಿಸ್ತಾ ಇರುವಂಥದ್ದು. ಎಸ್, ಥ್ಯಾಂಕ್ ಯು ದಿನೇಶ್. ಸೌತಡ್ಕ ಗಣಪತಿ ಸಾಧಾರಣವಾಗಿ ಧರ್ಮಸ್ಥಳ ತುಂಬ ಜನರಿಗೆ ಅದು ಬಯಲು ಗಣಪತಿ, ಬಹಳ ಅದ್ಭುತವಾಗಿರುವಂಥ ಬಯಲು ಗಣಪತಿ. ಅಲ್ಲಿ ಅಂದರೆ ನಿಮಗೆ ಗುಡಿ ಗೋಪುರ ಏನು ಇರೋದಿಲ್ಲ, ಅಲ್ಲಿ ಅವಲಕ್ಕಿ ಪ್ರಸಾದ ಕೊಡ್ತಾರೆ. ಹೌದೌದು, ಬಹಳ ಅದ್ಭುತವಾಗಿರುತ್ತೆ. ಆಮೇಲೆ ಅದು ನೀವು ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿಂದ ಹೋಗೋರು ಹೋಗ್ತಾರೆ. ಆಮೇಲೆ ಕರಾವಳಿ ಭಾಗದಲ್ಲಿ ಒಂದು 6 ದೇವಸ್ಥಾನ ಇದೆ ಗಣಪತಿ ದೇವಸ್ಥಾನ. ಅಂದ್ರೆ ಕಾಸರಗೋಡಿಂದ ಶುರು ಆಗುತ್ತೆ. ಮಧುರ್ ಗಣಪತಿ, ಅದು ಹಾಡೇ ಇದೆ, ಮಧುರ್ ಗಣಪತಿ ಶರವ್ ಗಣಪತಿ ಕುಂಬಾಶಿ ಗಣಪತಿ ಶರಣಂ, ಹಟ್ಟಿ ಅಂಗಡಿ ಗಣಪತಿ ಇಡುಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣಂ. ಅಂದ್ರೆ ನಿಮಗೆ ಈ ಹಟ್ಟಿ ಅಂಗಡಿ ಗಣಪತಿ, ಇಡುಗುಂಜಿ ಗಣಪತಿ ಮತ್ತು ಗೋಕರ್ಣ ಗಣಪತಿ ಇದೆಯಲ್ಲ, ಅದು ದ್ವಿಭುಜ ಗಣಪತಿ. ಅಂದ್ರೆ ಎಲ್ಲಾ ಕಡೆ ಚತುರ್ಭುಜ ಇರುತ್ತೆ ಗಣಪತಿ, ದ್ವಿಭುಜ ಗಣಪತಿ. ನೀವು ಗೋಕರ್ಣ, ಫೈನಲ್ ಗೋಕರ್ಣದಲ್ಲಿ ನೀವು ಹೋಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಗರ್ಭಗುಡಿ ಒಳಗೆ ಹೋಗೋದಕ್ಕೆ ನಿಮ್ಗೆ ಅವಕಾಶ ಕೊಡ್ತಾರೆ. ನೀವೇ ಅಭಿಷೇಕ ಮಾಡ್ಬೋದು, ನೀವೇ ಬಿಲಪತ್ರ ಹಾಕ್ಬೋದು, ಎಲ್ಲವನ್ನು ಕೂಡ ನೀವು ಮಾಡ್ಬೋದು. ಭಾಳ ಅದ್ಭುತವಾಗಿರುವಂಥ ಗಣಪತಿ. ಸೊ ಆ ಕರಾವಳಿ ಭಾಗದಲ್ಲಿ ಆ 6 ಗಣಪತಿ ಬಗ್ಗೆ ವಿಶೇಷತೆ ಇರುತ್ತೆ. ಇದು ಧರ್ಮಸ್ಥಳಕ್ಕೆ ಹೋದಾಗ ಸೌತಡ್ಕ ಬಯಲು ಗಣಪತಿ. ಬನ್ನಿ, ಇದೀಗ ದೀಪ್ತಿ ಇದ್ದಾರೆ ಬಸವನಗುಡಿ ಕೂಡ ನಮ್ಗೆ ಗೊತ್ತಿದೆ ಯಾವ ಕಾರಣಕ್ಕಾಗಿ ಅಲ್ಲಿ ಗಣಪತಿ ವಿಶೇಷ. ದೀಪ್ತಿ, ಎಸ್, ನಿಮಗೆ ಬಸವನಗುಡಿ ಗಣಪತಿ. JP ಸರ್, ಇವತ್ತು ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಗಣಪತಿ ಹಬ್ಬದ ಸಂಭ್ರಮ ಜೋರಾಗಿದೆ. ಗಣಪತಿ ಅಂತ ಅಂದ ಕೂಡಲೇ ನೆನಪಾಗುವಂಥದ್ದೇ ದೊಡ್ಡ ಗಣಪತಿ ದೇವಸ್ಥಾನ. ಸಾಕಷ್ಟು ಜನ ಈಗಾಗಲೇ ಬೆಳಗಿನೂ ಕೂಡ ದೇವರ ದರ್ಶನಕ್ಕಾಗಿ ಬಂದಿದ್ದಾರೆ. ಬೆಳಿಗ್ಗೆ 3 ಗಂಟೆಯಿಂದನೂ ಕೂಡ ವಿವಿಧ ರೀತಿಯ ಅಭಿಷೇಕಗಳು ನಡೆದಿದೆ ಗಣಪನಿಗೆ. ಮೊಸರಭಿಷೇಕ ಇರ್ಬೋದು, ಹಾಲಭಿಷೇಕ ಇರ್ಬೋದು, ಪಂಚಾಮೃತ ಅಭಿಷೇಕ ಇರ್ಬೋದು. ಜೊತೆಗೆ ಈ ಬಾರಿ ವಿಶೇಷವಾಗಿ ನಾಣ್ಯಗಳ ಅಭಿಷೇಕವನ್ನು ಕೂಡ ಮಾಡಲಾಗಿದೆ. ಇನ್ನು ಭಕ್ತಾದಿಗಳಿಗೆ ಸರತಿ ಸಾಲಿನಲ್ಲಿ ಬರಲಿಕ್ಕೆ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಹಾಕಿ ಒಂದು ಸಾಲಿನಲ್ಲಿ ದೇವರ ದರ್ಶನವನ್ನ ಮಾಡೋದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗಿದೆ. ಇವತ್ತು ರಾತ್ರಿ 12 ಗಂಟೆ ತನಕ ಇವತ್ತು ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಅಂದ್ರೆ ಸಾಮಾನ್ಯವಾಗಿ ಬೇರೆ ದಿನಗಳಲ್ಲಿ 3-4 ಗಂಟೆ ಬೆಳಿಗ್ಗೆ, ಸಂಜೆ ನಂತರ ರಾತ್ರಿ ಒಂದು 8 ಗಂಟೆಗೆ ಮಹಾಮಂಗಳಾರತಿಯಾಗಿ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಆದರೆ ಇವತ್ತು ಗಣಪತಿಯ ಹಬ್ಬ ಅನ್ನೋ ಹಿನ್ನೆಲೆಯಲ್ಲಿ ರಾತ್ರಿ 12 ಗಂಟೆವರೆಗೂ ನಿರಂತರವಾಗಿ ದೇವರ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿರುವಂಥದ್ದು. ಜೊತೆಗೆ ಪ್ರಸಾದದ ವ್ಯವಸ್ಥೆಯನ್ನ ಕೂಡ ಮಾಡಿಕೊಡ್ಲಾಗಿದೆ. ಪ್ರಮುಖವಾಗಿ ನಾಣ್ಯಗಳ ಅಭಿಷೇಕ ತುಂಬಾನೇ ಚೆನ್ನಾಗಿತ್ತು, ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರು. ಸೊ ಬೇರೆ ಬೇರೆ ಭಾಗಗಳಿಂದನೂ ಕೂಡ ಈಗಾಗಲೇ ಬಂದಿದ್ದಾರೆ, ದೇವರ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. JP ಸರ್, ಎಸ್, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಅದಾದ ನಂತರ ನಮ್ಮ ವೈದೇಹಿಯವರಿದ್ದಾರೆ ಜಯನಗರದಿಂದ. ಎಸ್, ಅದಾದ ನಂತರ ಮೈಲಾರಿ ಬಳಿಗೆ ಹೋಗೋಣ. ಯಾಕಂದರೆ ನನಗೆ ಈ ಗಣಪತಿಯಿಂದ ಅಂದರೆ ಗಣಪತಿ ನನಗೆ ಯಾವತ್ತೂ ಕೂಡ ಓರ್ವ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಅನಿಸೋದು ವಿಶೇಷವಾಗಿ. ಯಾಕೆಂದರೆ ಬಾಲಗಂಗಾಧರ ತಿಲಕರು ಗಣಪತಿಯನ್ನು ಅಂದರೆ ಒಳಗಡೆ ಪೂಜೆ ಆಗ್ತಾ ಇತ್ತು ಎಲ್ಲ ಮನೆಗಳಲ್ಲೆಲ್ಲ, ಅದನ್ನು ಸಾರ್ವಜನಿಕ ಗಣೇಶೋತ್ಸವ ಮಾಡ್ತಾರೆ. ಸೊ ಹಾಗಾಗಿ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾಗಣಪತಿಯ ಪಾತ್ರ ಇದೆ ಅಂತೇಳಿ ಅಲ್ವಾ, ಎಲ್ಲರನ್ನು ಒಗ್ಗೂಡಿಸುವುದರ ಮೂಲಕ ಒಗ್ಗಟ್ಟಿನ ಮಂತ್ರ. ಓಕೆ, ಇದರ ಜೊತೆಗೆ ವೀಕ್ಷಕರ, ಇದು ನಮ್ಮ ಆಫೀಸಿನ ಗಣಪತಿ. ಇದು ಇಲ್ಲೇ ಪಕ್ಕದಲ್ಲೇ ಇದೆ, ನಮ್ಮ ಲೆಫ್ಟ್ ಸೈಡಲ್ಲಿ. ವಿಶೇಷವಾಗಿ ಪೂಜಾ ಕೈಂಕರ್ಯಗಳು ರಿಪಬ್ಲಿಕ್ ಕನ್ನಡ ಕಚೇರಿಯಲ್ಲಿಯೂ ಕೂಡ ಈಗ ನಡೀತಾ ಇದೆ. ಅದರ ನೇರ ದೃಶ್ಯಾವಳಿಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಷೋಡಶೋಪಚಾರ ಪೂಜೆ, ವಿಶೇಷ ಅಲಂಕಾರ ಪೂಜೆಯನ್ನ ಈಗಾಗಲೇ ವಿಪ್ರೋತ್ತಮರು ನೆರವೇರಿಸಿಕೊಟ್ಟಿದ್ದಾರೆ. ಕಚೇರಿಯ ಎಲ್ಲ ಸಿಬ್ಬಂದಿಯೂ ಕೂಡ ಈಗ ಇಲ್ಲಿ ಉಪಸ್ಥಿತರಿದ್ದಾರೆ. ವಿಶೇಷವಾಗಿ ಪೂಜೆಯ ನೇರ ದೃಶ್ಯಾವಳಿಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಕಚೇರಿಯಲ್ಲಿಯೂ ಕೂಡ ಗಣೇಶೋತ್ಸವದ ಸಂಭ್ರಮ ಸಡಗರ ಮನೆ ಮಾಡಿದೆ. ಕಚೇರಿಯ ಎಲ್ಲ ಸಿಬ್ಬಂದಿ ಈ ಗಣೇಶ ಹಬ್ಬಕ್ಕೆ ಮತ್ತು ಗಣೇಶೋತ್ಸವದ ವಿಶೇಷ ಪೂಜೆಗೆ ಸಾಕ್ಷಿ ಆಗ್ತಾ ಇದ್ದಾರೆ. ಮಂಗಲಾರತಿ. ನೋಡಿ, ಇಲ್ಲೇ ಸ್ಟುಡಿಯೋ ಇದೆ, ಇಲ್ಲಿಂದಲೇ ನಮ್ಮ ಕಾರ್ಯಕ್ರಮ ಆಗ್ತಾ ಇದೆ. ಕಾರ್ಯಕ್ರಮ ಆಗ್ತಾ ಇರಬೇಕಾದ್ರೆ ನೋಡಿ, ಇಲ್ಲಿಂದಲೇ
ಓಕೆ, ಪಕ್ಕದಲ್ಲಿಯೇ ಗಣಪತಿಯನ್ನು ಪಕ್ಕದಲ್ಲೇ ಗಣಪತಿ ಪ್ರತಿಷ್ಠಾಪನೆ ಪೂಜೆ ಮಾಡಿದ್ದೀರಿ. ಪ್ರತಿಷ್ಠಾಪನೆ ಆಗಿದೆ. ಎಸ್ ತಗೊಳ್ಳಿ. ಹಾ, ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ರಕ್ಷಾನ್ ಧಾರಯಾಮಿ ದೇವತಾ ರಕ್ಷಾಂ ಶಿರಸಾ ಗೃಹಾಮಿ ಶಿರಸಾ ಧಾರಯ. बोलो गजानन महाराज की. ಇದು ನಮ್ಮ ಕಚೇರಿಯಲ್ಲಿ ನಡೀತಿರುವಂಥ ಗಣೇಶ ಪೂಜೆ. ಇಲ್ಲೇ ಪಕ್ಕದಲ್ಲಿ ನಾನು ತೋರಿಸಿದೆ ಈಗ ನಿಮಗೆ. ನೋಡಿ, ವಿಶೇಷವಾಗಿ ಗಣಪತಿಗೆ ಈ ಕೆಂಪು ಬಣ್ಣ ಅಂದ್ರೆ ಬಹಳ ಇಷ್ಟ. ಓಕೆ, ರಕ್ತವರ್ಣ, ದಾಸವಾಳ ಹೂ, ರಕ್ತಚಂದನ, ಕೆಂಪು ವಸ್ತ್ರ, ಈ ರೀತಿಯ ಅಲಂಕಾರವನ್ನ ಇವತ್ತು ವಿಶೇಷವಾಗಿ ಗಣಪತಿಗೆ ಅದಕ್ಕೆ ಮಾಡಲಾಗಿದೆ. ಈಗ ನಾನು ಹೇಳಿದ್ನಲ್ವಾ, ನಮ್ಮ ಮೈಥಾಲಜಿ ಪ್ರಕಾರ ಭೂಮಿ ಇದು ಆಕಾರ ಕಾಣಿಸ್ತಲ್ಲ ಗಣಪತಿದ್ದು, ಕೆಂಪಗೆ ಆಕಾರ ಕಾಣಿಸ್ತು ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅದು ಹೇಳ್ತಾರೆ. ಇದು ನಮ್ಮ ಆಫೀಸ್ನ ಪೂಜೆ. ಎಲ್ಲವನ್ನು ಕೂಡ ಲೈವಲ್ಲಿ ತೋರಿಸ್ತಾ ಇರ್ತೀವಿ ನಾವು. ಇವತ್ತು ಗಣಪತಿ ಹಬ್ಬದ ಸಂಭ್ರಮವನ್ನು ಕೂಡ ನೇರ ಪ್ರಸಾರದಲ್ಲಿ ತೋರಿಸ್ತೀವಿ. ಬಹುಶಃ ಯಾವುದೇ ಚಾನಲ್ ಈ ಥರ ತೋರಿಸಿಲ್ಲ ಅಂತ ಅನಿಸುತ್ತೆ. ಇಲ್ಲೇ ಪಕ್ಕದಲ್ಲಿ ಗಣೇಶ ಪೂಜೆ. ಗಣಪತಿ ಅಂದ್ರೇನೆ ಒಂಥರ ಎಲ್ರಿಗೂ, ನಾವು ಚಿಕ್ಕವರಿದ್ದಾಗಂತೂ ಗಣಪತಿ ಹಬ್ಬ ಎಷ್ಟು ಸಡಗರ ಸಂಭ್ರಮ, ಆ ಸಡಗರ ಸಂಭ್ರಮ ಕೊನೆ ಇಲ್ಲ. ಖಂಡಿತ. ಯಾವಾಗಲೂ ಕೂಡ ನಿಮಗೆ ಅಷ್ಟೇ ವಿಶೇಷ ಇವರು ಆಸಕ್ತಿ. ಈ ಉಪೇಂದ್ರ ಅವರು ಪ್ರತಿ ಸಿನಿಮಾದಲ್ಲೂ ಕೂಡ ಗಣೇಶನನ್ನು ತೋರಿಸ್ತಾರೆ. ಅವ್ರಿಗೆ ಗಣೇಶ್ ಅಂದ್ರೆ ಬಹಳ ಪ್ರೀತಿ ಅಂತೆ. ಅವರೇ ಹೇಳಿದ್ದು, ಗಣೇಶ್ ಅಂದ್ರೆ ಬಹಳ ಪ್ರೀತಿ ಅಂತೆ. ಆದ್ರೆ ಅವ್ರ ತಾಯಿ ಮನೆಯೊಳಗೆ ಗಣೇಶನ ತರೋದಕ್ಕೆ ಬಿಡ್ತಾ ಇರಲಿಲ್ವಂತೆ. ಯಾಕಂದ್ರೆ ಒಮ್ಮೆ ನೀವು ಗಣಪತಿ ಇಟ್ಟರೆ ಪ್ರತಿ ವರ್ಷ ಮಾಡ್ಬೇಕಪ್ಪ, ಅದು ಆಮೇಲೆ ನಮ್ಗೆ ಗೊತ್ತಲ್ಲ ಅದಕ್ಕೆ ಎಲ್ಲ ಇದು ಜಾಸ್ತಿ ಇಡಬೇಕಲ್ಲ ನೈವೇದ್ಯ. ಸೊ ಇಡಬೇಡಿ ಒಳಗೆ. ಹಾಗಾಗಿ ಉಪೇಂದ್ರ ಅವರು ಹೊರಗಡೆನೆ ಇಡ್ತಾ ಇದ್ರಂತೆ. ಹೊರಗಡೆನೆ ಒಂದ್ ದಿವಸ ಶೆಡ್ ತರ, ಸಣ್ಣ ಸಣ್ಣ ಶೆಡ್ ತರ ಅಲ್ವ ಮನೆ ಇದ್ದದ್ದು ಅವ್ರು ಹೇಳೋ ಪ್ರಕಾರ. ಒಂದ್ ದಿವಸ ಏನಾಯ್ತಂದ್ರೆ ಜೋರಾಗಿ ಮಳೆ ಬರ್ಲಿಕ್ಕೆ ಶುರು ಆಯ್ತಂತೆ. ಎಂಥ ಮಳೆ ಅಂತಂದ್ರೆ ಕೊನೆಗೆ ಆ ತಾಯಿಗೆ ಒಂಥರ ಇದಾಗ್ಬಿಡ್ತಂತೆ. ಆಯ್ತು ಒಳಗೆ ತಗೊಂಬಂಡ್ರು ಅಂತ ಹೇಳಿದ್ರಂತೆ. ಹಾಗಾಗಿ ಅವರ ನೀವು ಉಪೇಂದ್ರ ಸಿನಿಮಾ ಎಲ್ಲದರಲ್ಲೂ ಕೂಡ ಫಸ್ಟ್ ಗಣಪತಿ, ಆ ಗಣಪತಿ ಒಂದು ಇದ್ದೇ ಇರುತ್ತೆ ಅವರ ಸಿನಿಮಾಗಳಲ್ಲಿ. ಏನಿದೆ ಎಸ್, ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಬೆಂಗಳೂರು ನಗರದಲ್ಲಿ ಗಣಪತಿ ಹಬ್ಬದ ಸಂಭ್ರಮ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳಿಗಾಗಲೇ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ವೈದೇಹಿ ಜಯನಗರ ಗಣೇಶ ದೇವಸ್ಥಾನದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಮ್ಮ ಎಲ್ಲ ಪ್ರತಿನಿಧಿಗಳಿಗೆ ಮತ್ತು ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ನಾವು ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಗಣಪತಿ ತಮಗೆಲ್ಲರಿಗೂ ಕೂಡ ಉತ್ತಮ ಆರೋಗ್ಯವನ್ನು ಕಲ್ಪಿಸಲಿ, ಯಶಸ್ಸನ್ನು ನೀಡಲಿ, ಎಲ್ಲವೂ ಕೂಡ ಒಳ್ಳೆಯದಾಗಲಿ. ಎಸ್ ವೈದೇಹಿ, ಹೇಗಿದೆ ಗಣಪತಿ ಹಬ್ಬದ ಸಂಭ್ರಮ? ಜನ ಎಷ್ಟು ಸಂಭ್ರಮಿಸ್ತಾ ಇದ್ದಾರೆ? ಏನು ಅಪ್ಡೇಟ್ಸ್ ಕೊಡ್ತೀರಿ? ಇಲ್ಲಿವರೆಗೂ ನೋಡ್ತಾ ಹೋದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಈ ಒಂದು ಗಣಪತಿ ದೇವಸ್ಥಾನ ಬೆಂಗಳೂರಿನಲ್ಲೇ ವಿಶೇಷವಾದ ದೇವಸ್ಥಾನ ಅಂತ ಕರೆಯಲ್ಪಡುತ್ತೆ. ಯಾಕಂತಂದ್ರೆ ಇಲ್ಲಿರುವಂತಹ ಗಣಪತಿಗೆ ಅಷ್ಟೇ ವಜ್ರದ ಕಿರೀಟ ಇರೋದು ಏಕೈಕ ದೇವಸ್ಥಾನ ಇದು ಅಂತ ಹೇಳಲಾಗುತ್ತೆ. ಇನ್ನು ತುಂಬಾ ಶಕ್ತಿಯುತವಾದಂತಹ ಗಣಪತಿ ಇದು ಅಂತ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಗಣ ಇಲ್ಲಿಗೆ ಬರುವಂಥದ್ದು. ಇವತ್ತು ಗಣೇಶ ಚತುರ್ಥಿ ಬೇರೆ. ಈ ಒಂದು ಸುಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬೆಳಗ್ಗೆಯಿಂದಲೇ ಬರ್ತಾ ಇದ್ದಾರೆ. ಗಣೇಶನ ದರ್ಶನವನ್ನ ಪಡಿತಾ ಇದ್ದಾರೆ, ಪ್ರಸಾದವನ್ನ ಪಡಿತಾ ಇದ್ದಾರೆ. ಇನ್ನು 9:30 ಮೇಲೆ ಒಂದು ಮಹಾ ಮಂಗಳಾರತಿ ಆಗತ್ತೆ ಅಂತ ಇಲ್ಲಿಯ ಪ್ರಧಾನ ಅರ್ಚಕರು ಕೂಡ ಹೇಳಿದ್ದಾರೆ. ಹಾಗೆ ಇಲ್ಲಿ ಅಲಂಕಾರ ಕೂಡ ತುಂಬ ವಿಶೇಷವಾಗಿರೋದನ್ನು ನಾವೀಗ ಗಮನಿಸ್ತಾ ಇದ್ದೀವಿ. ಕೆಲವು ಗಣಪತಿ ದೇವಸ್ಥಾನಗಳಲ್ಲಿ ಆರ್ಥೋಡಕ್ಸ್ ಆಗಿ ಹೂವಿನ ಅಲಂಕಾರವನ್ನು ಮಾಡಲಾಗತ್ತೆ. ಆದರೆ ನಾವು ಒಂದ್ಸಲ ಈ ಒಂದು ಗಣಪತಿ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದಂತೆ ಇಲ್ಲಿಯ ವಿಶೇಷ ಅಲಂಕಾರ ಭಕ್ತರ ಗಮನ ಸೆಳೀತಾ ಇದೆ ಅಂತಲೇ ಹೇಳ್ಬೋದು. ತೆಂಗಿನಕಾಯಿಗಳನ್ನು ಬಳಸಿದ್ದಾರೆ, ಕಬ್ಬುಗಳನ್ನು ಬಳಸಿದ್ದಾರೆ, ಹೂಗಳನ್ನು ಬಳಸಿದ್ದಾರೆ, ಹಾಗೆ ಜೋಳವನ್ನು ಬೆಳೆಸಿದ್ದಾರೆ. ಈ ರೀತಿಯಾದಂತಹ ಒಂದು ವಿಶೇಷ ರೀತಿಯಾಗಿ ಈ ಬಾರಿ ಗಣಪತಿ ದೇವಸ್ಥಾನದಲ್ಲಿ ಅಲಂಕಾರವನ್ನು ಮಾಡಿದ್ದಾರೆ. ಪ್ರತಿಯೊಬ್ಬ ಭಕ್ತರು ಬಂದು ಈ ಒಂದು ವಿಶೇಷ ಅಲಂಕಾರವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಗಣೇಶನನ್ನ ದರ್ಶನ ಮಾಡಿ ಪುನೀತರಾಗ್ತಾ ಇರುವಂಥದ್ದು. ಇನ್ನು ಭಕ್ತರು ಬೆಳಿಗ್ಗೆ 6 ಗಂಟೆಯಿಂದಲೇ ಬರಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. 6 ಗಂಟೆಯಿಂದ ಪೂಜೆಗಳು ಕೂಡ ನಡೀತಾ ಇದೆ. ಗಣಹೋಮ ಕೂಡ ದೇವಸ್ಥಾನದ ಪಕ್ಕದಲ್ಲಿ ನಡೀತಾ ಇದೆ. ಅದೆಲ್ಲ ಆದ ನಂತರ ಫಲ ಪಂಚಾಮೃತ ಅಭಿಷೇಕವನ್ನ ಮಾಡಲಾಗತ್ತೆ ಅಂತ ಇಲ್ಲಿಯ ಪ್ರಧಾನ ಅರ್ಚಕರು ನಮಗೆ ಮಾಹಿತಿಯನ್ನ ನೀಡಿದ್ದಾರೆ. ರಾತ್ರಿ 9 ಗಂಟೆವರೆಗೂ ದರ್ಶನಕ್ಕೆ ಭಕ್ತರಿಗೆ ನಾವು ಅವಕಾಶವನ್ನ ಮಾಡಿಕೊಡು
ಕೊಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಸರತಿ ಸಾಲಿನಲ್ಲಿ ಬೆಳಿಗ್ಗೆಯಿಂದಲೇ ಭಕ್ತರು ಬಂದು ದರ್ಶನವನ್ನು ಇಲ್ಲಿ ಪಡಿತಾ ಇದ್ದಾರೆ. ಹೆಚ್ಚು ಇಲ್ಲಿ ನಮಗೆ ಕೇಂದ್ರೀಕೃತವಾಗಿರೋದು ಈ ಒಂದು ಅಲಂಕಾರ ಲೈಟ್ಸ್ ಜೊತೆಗೆ ಫಲಗಳನ್ನು ಪುಷ್ಪಗಳನ್ನು ಯೂಸ್ ಮಾಡಿಕೊಂಡು ತುಂಬ ವಿಶೇಷವಾಗಿ ಇಲ್ಲಿ ಅಲಂಕಾರ ಮಾಡಿರೋದನ್ನು ನಾವೀಗ ಗಮನಿಸಬಹುದು. ಎಸ್, ಥ್ಯಾಂಕ್ ಯು. ನಿಮ್ಮೆಲ್ಲ ಅಪ್ಡೇಟ್ಸ್ಗೆ ಮತ್ತೊಂದು ಕಡೆ ಮೈಲಾರಿದ್ದಾರೆ ಬೆಳಗಾವಿಯಲ್ಲಿ. ಸಾಧಾರಣವಾಗಿ ನೀವೆಷ್ಟೇ ಗಣೇಶ ಹಬ್ಬ ಆಚರಿಸಿ ಮುಂಬೈ ಗಣೇಶೋತ್ಸವದ ಸಂಭ್ರಮವೇ ಬೇರೆ, ಆಮೇಲೆ ಬೆಳಗಾವಿ ಗಣೇಶೋತ್ಸವದ ಸಂಭ್ರಮವೇ ಬೇರೆ. ಆಮೇಲೆ ನಿಮ್ಗೆ ಗೊತ್ತಲ್ಲ, ಒಂದೊಂದು ಗಣಪತಿಗೆ ಒಂದೊಂದು ಹೆಸರು ಎಲ್ಲವೂ ಕೂಡ. ಆಮೇಲೆ ಹೈದ್ರಾಬಾದಲ್ಲಿ ಕೂಡ ನಾವು ನೋಡಿದ್ದೀವಿ. ಆಮೇಲೆ ಮುಂಬೈ